ವೀಕ್ಷಕರೇ, ನಿಮ್ಗೆ ಗೊತ್ತಾ, ನಮ್ಮ ಭಾರತೀಯ ರೈಲುಗಳಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಇರುವಂತಹ ಆನೆಗಳನ್ನ ಡಿಟೆಕ್ಟ್ ಮಾಡ್ತವೆ ಅನ್ನುವಂತ ವಿಚಾರ ನಿಮ್ಗೆ ಗೊತ್ತಾ? ರೈಲು ಫುಲ್ ಸ್ಪೀಡ್ ನಲ್ಲಿ ಸಂಚಾರ ಮಾಡ್ತಿರುವಾಗ ನೀವು ಚೈನ್ ಎಳೆದ್ರೆ ಆ ರೈಲು ತಕ್ಷಣ ಹೇಗ್ ನಿಲ್ಲುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಇನ್ನು ನಮ್ಮ ಭಾರತೀಯ ರೈಲ್ವೆ ಬಳಿ ರೈಲ್ವೆ ಟ್ರ್ಯಾಕ್ ನಲ್ಲಿ 1 mm ಕ್ರಾಕ್ ಇದ್ರೂ ಕೂಡ ಅದನ್ನ ಪತ್ತೆ ಹಚ್ಚುವಂತ ರೈಲುಗಳು ಇದ್ದಾವೆ ಅನ್ನುವಂತ ವಿಚಾರ ನಿಮ್ಗೆ ಗೊತ್ತಾ? ಮತ್ತೆ ನಮ್ಮ ಭಾರತದಲ್ಲಿ ಕೆಲವು ಟ್ರೈನ್ಗಳು ಡ್ರೈವರ್ ಇಲ್ಲದೆ ಇದ್ರೂ ಕೂಡ ಸಂಚಾರ ಮಾಡ್ತವೆ. ಮತ್ತೆ ಇಂಥ ಟ್ರೈನ್ಗಳು ದೆಹಲಿಯಲ್ಲಿ ಈಗಾಗಲೇ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾವೆ. ಅಷ್ಟೇ ಅಲ್ಲ, ಟ್ರೈನ್ ಅನ್ನ ಓಡಿಸುವಾಗ ಈ ಲೋಕೋ ಪೈಲಟ್ ಏನಾದ್ರೂ ಸುಸ್ತಾದ್ರೆ ಕೇವಲ 8 ಸೆಕೆಂಡ್ಗಳಲ್ಲಿ ಅದನ್ನ ಡಿಟೆಕ್ಟ್ ಮಾಡುವಂತ ಕ್ಯಾಮೆರಾಗಳು ಕೂಡ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಇದ್ದಾವೆ. ಇಷ್ಟೇ ಅಲ್ಲದೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಫೇಶಿಯಲ್ ರೆಕಗ್ನಿಷನ್ ಕೂಡ ಶುರುವಾಗಿದೆ. ವೀಕ್ಷಕರೇ, ನಮ್ಮ ಭಾರತೀಯ ರೈಲ್ವೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಂತ ಸಾಕಷ್ಟು ವಿಚಾರಗಳು ಅಡಗಿದ್ದಾವೆ. ಇದರ ಹಿಂದೆ ಅಡಗಿರುವಂತ ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಗೊತ್ತಾದ್ರೆ ನಿಜಕ್ಕೂ ಅಚ್ಚರಿ ಪಡೋದಂತೂ ಖಚಿತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಥ ಆಸಕ್ತಿದಾಯಕ ವಿಚಾರಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಮೊದಲಿಗೆ ರೈಲ್ ಎವಿಐ ಅಂದ್ರೆ ಆಟೋಮ್ಯಾಟಿಕ್ ವೆಹಿಕಲ್ ಐಡೆಂಟಿಫಿಕೇಶನ್. ವೀಕ್ಷಕರೇ, ಬಿಹಾರದಿಂದ ಹಾವಡಾ ಕಡೆಗೆ ಹೋಗುವಂತ ರಸ್ತೆಯಲ್ಲಿ ಒಂದು ಗೂಡ್ಸ್ ಟ್ರೈನ್ ಚಕ್ರದಲ್ಲಿ ಒಂದು ಕ್ರ್ಯಾಕ್ ಉಂಟಾಗುತ್ತೆ. ಆದ್ರೆ ಅದು ಡಿಟೆಕ್ಟ್ ಆಗ್ಲಿಲ್ಲ. ಟ್ರೈನ್ ಸುಮಾರು 40 ಕಿಲೋಮೀಟರ್ಗೂ ಇದೇ ರೀತಿ ಸಂಚಾರ ಮಾಡುತ್ತೆ. ಮತ್ತೆ ಸ್ಟೇಷನ್ ಅಲ್ಲಿ ಮ್ಯಾನ್ಯುಯಲ್ ಇನ್ಸ್ಪೆಕ್ಷನ್ ಕೂಡ ಮಿಸ್ ಆಗುತ್ತೆ. ನಂತರ ಜಂಕ್ಷನ್ ಅಲ್ಲಿ ಬ್ರೇಕ್ ಜಾಮ್ ಆಗಿದ್ರಿಂದ ಸಂಪೂರ್ಣ ಟ್ರ್ಯಾಕ್ ಬ್ಲಾಕ್ ಆಗುತ್ತೆ. ಇದರಿಂದಾಗಿ 14 ಪ್ಯಾಸೆಂಜರ್ ಟ್ರೈನ್ಗಳು ಲೇಟ್ ಆಗ್ತವೆ. ಸುಮಾರು 6 ಗಂಟೆಗಳ ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತೆ ಇದರಿಂದ ಸಾಕಷ್ಟು ಹಣದ ನಷ್ಟ ಉಂಟಾಗುತ್ತೆ. ಆಗ ಇದನ್ನ ಸರಿಪಡಿಸೋದಕ್ಕೆ ರೈಲ್ ಎವಿಐ ಅಂದ್ರೆ ಆಟೋಮ್ಯಾಟಿಕ್ ವೆಹಿಕಲ್ ಐಡೆಂಟಿಫಿಕೇಶನ್ ಬಂತು. ಈ ರೈಲ್ ಎವಿಐ ಸಿಸ್ಟಮ್ ನಲ್ಲಿ ಟ್ರೈನ್ಗಳಿಗೆ RFID ಟ್ಯಾಗ್ ಗಳನ್ನ ಅಳವಡಿಸಲಾಗುತ್ತೆ. ಇದು ವ್ಯಾಗನ್ ಕೋಚ್ಗಳು, ಲೋಕೋಮೋಟಿವ್ಗಳ ಯೂನಿಕ್ ಐಡಿಯನ್ನ ಸ್ಟೋರ್ ಮಾಡ್ತವೆ. ಇದರಲ್ಲಿ ಮುಖ್ಯವಾಗಿ ರೇಡಿಯೋ ವೇವ್ಸ್ ಅನ್ನ ಬಳಸಲಾಗುತ್ತೆ. ಟ್ರ್ಯಾಕ್ ನ ಪಕ್ಕದಲ್ಲಿ ಇರುವಂತಹ ರೀಡರ್ಗಳಿಗೆ ಡೇಟಾವನ್ನ ಕಳುಹಿಸಲಾಗುತ್ತೆ. ಈ ರೀಡರ್ಗಳು ಟ್ರೈನ್ ಅನ್ನು ನಿಲ್ಲಿಸದೆ 180 ಕಿಲೋಮೀಟರ್ ವೇಗದಲ್ಲಿ ಕೂಡ ಡೇಟಾವನ್ನ ಕ್ಯಾಪ್ಚರ್ ಮಾಡ್ತವೆ. ಇದರಿಂದ ಸಂಪೂರ್ಣ ನೆಟ್ವರ್ಕ್ ನಲ್ಲಿ ರಿಯಲ್ ಟೈಮ್ ಲೊಕೇಶನ್ ಟ್ರ್ಯಾಕಿಂಗ್ ಮಾಡಬಹುದು. ಈವರೆಗೂ ಸುಮಾರು 1.88 ಲಕ್ಷಕ್ಕಿಂತ ಕೂಡ ಹೆಚ್ಚು ವಾಗನ್ಗಳು ಮತ್ತು 20,000 ಕೋಚ್ಗಳಿಗೆ ಟ್ಯಾಗ್ ಅನ್ನ ಮಾಡಲಾಗಿದೆ. ಇದರಿಂದ ಮ್ಯಾನುವಲ್ ಚೆಕಿಂಗ್ ಕೂಡ ಕಡಿಮೆಯಾಗಿದೆ ಮತ್ತೆ ಎಫಿಷಿಯನ್ಸಿ ಬಹಳಷ್ಟು ಹೆಚ್ಚಾಗಿದೆ. RFID ಟ್ಯಾಗ್ ಗಳನ್ನ ಚಕ್ರದ ಎರಡೂ ಬದಿಗಳಲ್ಲಿ ಅಳವಡಿಸಲಾಗುತ್ತೆ. ಮತ್ತೆ ಟ್ರ್ಯಾಕ್ ನ ಮೇಲೆ ಇರುವಂತ ಆಂಟೆನಾಗಳು ಟ್ರೈನ್ ಹತ್ರ ಬಂದಾಗ ಡೇಟಾವನ್ನ ರೀಡ್ ಮಾಡಿ ಸೆಂಟ್ರಲ್ ಸಿಸ್ಟಮ್ಗೆ ಕಳುಹಿಸ್ತವೆ. ಒಂದ್ ವೇಳೆ ಚಕ್ರಗಳಲ್ಲಿ ಯಾವ್ದಾದ್ರೂ ಸಮಸ್ಯೆ ಕಂಡು ಬಂದ್ರೆ ಅದನ್ನ ತಕ್ಷಣ ಡಿಟೆಕ್ಟ್ ಮಾಡಿ ಕೂಡ್ಲೆ ಅಲರ್ಟ್ ಕಳುಹಿಸ್ತವೆ. ಇನ್ನು ಗಜರಾಜ ಎಲಿಫೆಂಟ್ ಡಿಟೆಕ್ಷನ್ ಸಿಸ್ಟಮ್, ಇದನ್ನ ಅಸ್ಸಾಂ ರಾಜ್ಯದ ಲೂಮಿಂಗ್ ಸೆಕ್ಷನ್ ನಲ್ಲಿ ನಡೆದ ಒಂದು ಘಟನೆ ನಂತರ ಲಾಂಚ್ ಮಾಡಲಾಯಿತು. ಅವತ್ತು ತುಂಬಾ ಮಳೆ ಬರ್ತಾ ಇದ್ರಿಂದ ಆನೆಗಳ ಗುಂಪೊಂದು ಟ್ರ್ಯಾಕ್ ಅನ್ನ ದಾಟ್ತಾ ಇತ್ತು. ಆಗ ಟ್ರೈನ್ ತುಂಬಾ ಸ್ಪೀಡ್ ಅಲ್ಲಿತ್ತು. ಆಗ ಲೋಕೋ ಪೈಲಟ್ಗೆ ಏನೂ ಕೂಡ ಕಾಣಿಸ್ಲಿಲ್ಲ. ಹೀಗಾಗಿ ಒಂದು ದೊಡ್ಡ ಅಪಘಾತ ಜರುಗಿತು. ಇದರಿಂದ ಅಷ್ಟು ಆನೆಗಳು ಸತ್ತು ಹೋಗ್ತವೆ ಮತ್ತೆ ಟ್ರೈನ್ ಡಿಲೇ ಆಗುತ್ತೆ. ಸಂಪೂರ್ಣ ಮಾರ್ಗ ಬ್ಲಾಕ್ ಆಗಿತ್ತು. ಆಗ್ಲೇ ನೋಡಿ, ಇಂಥ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಗಜರಾಜ್ ಸಿಸ್ಟಮ್ ಅನ್ನ ಪರಿಚಯಿಸಲಾಯಿತು. ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಸುಮಾರು 200 ಮೀಟರ್ ದೂರದಿಂದನೇ ಆನೆ ಹೆಜ್ಜೆಗಳನ್ನ ಡಿಟೆಕ್ಟ್ ಮಾಡಬಹುದು. AI ಅದನ್ನ ಗುರುತಿಸಿ 5 ಕಿಲೋಮೀಟರ್ ಮೊದಲೇ ಡಿಟೆಕ್ಟ್ ಮಾಡ್ತವೆ. ಈ ಒಂದು ಸಿಸ್ಟಮ್ ಬಂದ್ಮೇಲೆ ಇವತ್ತಿನವರೆಗೂ ಒಂದು ಅಪಘಾತ ಆಗಿಲ್ಲ ಅನ್ನೋದು ತುಂಬಾ ಖುಷಿ ವಿಚಾರ. ಇನ್ನು ನಮ್ಮ ಭಾರತ ರೈಲ್ವೆ ಕೋಚ್ ನ ಒಳಗೆ ಇರುವಂತಹ ಎಮರ್ಜೆನ್ಸಿ ಚೈನ್ ಅನ್ನ ನೀವು ಎಳೆದ್ರೆ ಬ್ರೇಕ್ ಪೈಪ್ ನಿಂದ ಏರ್ ರಿಲೀಸ್ ಆಗುತ್ತೆ. ಅದರಿಂದ ಹೊರಗಡೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಕೇಳಿಸುವಂತ ಲೌಡ್ ಸೌಂಡ್ ಬರುತ್ತೆ. ಏರ್ ಪ್ರೆಷರ್ ಲಾಸ್ ಡಿಟೆಕ್ಟ್ ಆಗ್ತಿದೆ ಅಂತಾನೆ ಸಂಪೂರ್ಣ ಟ್ರೈನ್ ಆಟೋಮೆಟಿಕ್ ಬ್ರೇಕ್ ಗಳು ಕೆಲವೇ ಸೆಕೆಂಡ್ಗಳಲ್ಲಿ ಆಕ್ಟಿವೇಟ್ ಆಗ್ತವೆ. ಟ್ರೈನ್ ಯಾವ ಸ್ಪೀಡ್ ನಲ್ಲಿ ಓಡ್ತಿದ್ರು ಕೂಡ ಚೈನ್ ಎಳೆದ ಕೂಡಲೇ ಲೋಕೋ ಪೈಲಟ್ ಕ್ಯಾಬಿನ್ ನಲ್ಲಿ ಕಂಟಿನ್ಯೂಸ್ ಆಗಿ ಅಲಾರಾಮ್ ಕೇಳಿಸುತ್ತೆ. ಇದರಿಂದ ಪೈಲಟ್ಗೆ ಟ್ರೈನ್ ನಲ್ಲಿ ಯಾವುದೋ ಸಮಸ್ಯೆ ಉಂಟಾಗಿದೆ ಎಂಬ ಡೈರೆಕ್ಟ್ ಅಲರ್ಟ್ ಸಿಗುತ್ತೆ. ಜೊತೆಗೆ ಸ್ಟೇಷನ್ ಗಳಲ್ಲಿ ಸೈರನ್ಗಳು ಆಕ್ಟಿವೇಟ್ ಆಗ್ತವೆ ಮತ್ತೆ ರೈಲ್ವೆ ಪೊಲೀಸ್ಗೆ ಸಿಗ್ನಲ್ ಹೋಗುತ್ತೆ. ಇದರಿಂದ ಅವರು ಕೂಡ ಕೋಆರ್ಡಿನೇಷನ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇನ್ನು ಈ ಚೈನ್ ಅನ್ನ ಎಳೆಯುವಂತಹ ಸಿಸ್ಟಮ್ ಮುಖ್ಯವಾಗಿ ಮೆಡಿಕಲ್ ಎಮರ್ಜೆನ್ಸಿ ಅಪಘಾತಗಳಂತಹ ಸಂದರ್ಭಗಳಲ್ಲಿ ಬಳಸಲಾಗುತ್ತೆ. ಈ ಒಂದು ಟೆಕ್ನಾಲಜಿಯನ್ನ ಪ್ರಾಮಾಣಿಕ ಪ್ರಕರಣಗಳಿಗೋಸ್ಕರ ಡಿಸೈನ್ ಮಾಡಲಾಗಿದೆ. ಇದನ್ನ ತಪ್ಪಾಗಿ ಏನಾದ್ರೂ ಬಳಸಿದ್ರೆ ಅವರಿಗೆ ದಂಡವನ್ನ ಹಾಕಿ ಜೈಲಿಗೂ ಕೂಡ ಕಳುಹಿಸಲಾಗುತ್ತೆ. ಹೀಗಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನಲ್ಲಿ ಟಾಕ್ ಬ್ಯಾಕ್ ಯೂನಿಟ್ಸ್ ಅನ್ನ ಅಳವಡಿಸಲಾಗಿದೆ. ವೀಕ್ಷಕರೇ, ನಿಮ್ಗೆ ಗೊತ್ತಾ, ಇಂಡಿಯನ್ ಮೆಟ್ರೋ ಟ್ರೈನ್ಗಳಲ್ಲಿ ಬ್ರೇಕ್ ಹಾಕಿದ ತಕ್ಷಣ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡಲಾಗುತ್ತೆ. 2024ರಲ್ಲಿ ಚೆನ್ನೈ ಮೆಟ್ರೋ ಬ್ಲೂ ಲೈನ್ ನಲ್ಲಿ ಪೀಕ್ ಮಾನ್ಸೂನ್ ಸಮಯದಲ್ಲಿ ಸುಮಾರು 28% ಎನರ್ಜಿ ರಿಕವರ್ ಮಾಡಲಾಗಿತ್ತು. ಈ ಒಂದು ಎನರ್ಜಿಯನ್ನ ಹತ್ತಿರದ ಟ್ರೈನ್ಸ್ಗೆ ಪವರ್ ಕೊಡೋದಕ್ಕೆ ಬಳಸಲಾಗಿತ್ತು. ಮತ್ತೆ ವರ್ಷಕ್ಕೆ ಸುಮಾರು 5 ಕೋಟಿ ವಿದ್ಯುತ್ ಅನ್ನ ಉಳಿತಾಯ ಮಾಡಲಾಗುತ್ತೆ. ಇದರಿಂದ ಎಫಿಷಿಯನ್ಸಿ ಕೂಡ ಹೆಚ್ಚುತ್ತಾ ಇದೆ ಮತ್ತೆ ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ. ಇದು ಸುಮಾರು 3 ಲಕ್ಷ ಡೈಲಿ ಪ್ಯಾಸೆಂಜರ್ಸ್ಗೆ ಪವರ್ ಸ್ಟಾಬಿಲಿಟಿ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿಮ್ಮಲ್ಲಿ ಹಲವರು ಕಾರನ್ನ ಓಡಿಸ್ತೀರಾ. ಎಲೆಕ್ಟ್ರಿಕ್ ವೆಹಿಕಲ್ ನಲ್ಲಿ ಬ್ರೇಕ್ ಹಾಕಿದಾಗ ಎನರ್ಜಿ ರೀಜನರೇಟ್ ಆಗುತ್ತೆ. ಅದೇ ರೀತಿಯಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ನಲ್ಲಿ ಟ್ರೈನ್ ಸ್ಲೋ ಆಗುವಾಗ ಅಥವಾ ಬ್ರೇಕ್ ಹಾಕುವಾಗ ಅದರ
ಕೆನೆಟಿಕ್ ಎನರ್ಜಿ ವೇಸ್ಟ್ ಆಗೋದಿಲ್ಲ, ಅದು ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿಯಾಗಿ ಉತ್ಪತ್ತಿಯಾದಂತಹ ವಿದ್ಯುತ್ ಅನ್ನ ಮತ್ತೆ ಮರುಬಳಕೆಯಾಗಿ ಉಪಯೋಗಿಸಲಾಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಜನರೇಟರ್ ಹಾಗೆ ಕೆಲಸ ಮಾಡುತ್ತೆ. ಬ್ರೇಕಿಂಗ್ ಸಮಯದಲ್ಲಿ ಬಂದಂತ ಎನರ್ಜಿ ಸುಮಾರು 30% ವರೆಗೂ ರಿಕವರ್ ಮಾಡಿ ಅದನ್ನ ಓವರ್ ಹೆಡ್ ಲೈನ್ಸ್ಗೆ ಅಥವಾ ಬ್ಯಾಟರೀಸ್ಗೆ ಮತ್ತೆ ಕಳುಹಿಸಲಾಗುತ್ತೆ. ಈ ಒಂದು ಟೆಕ್ನಾಲಜಿಯನ್ನ ಕಾನ್ಪುರ್ ಮೆಟ್ರೋ ಮತ್ತು ಚೆನ್ನೈ ಮೆಟ್ರೋಗಳಲ್ಲಿ ಬಳಸಲಾಗ್ತಿದೆ. ಸಿಂಪಲ್ ಹೇಳಬೇಕು ಅಂದ್ರೆ, ನೀವು ಎಲೆಕ್ಟ್ರಿಕ್ ಸ್ಕೂಟಿ ಅಥವಾ ಕಾರನ್ನ ಓಡಿಸಿದ್ರೆ ನಿಮ್ಗೆ ಗೊತ್ತಿರಬಹುದು, ಬ್ರೇಕ್ ಹಾಕಿದಾಗ ಬ್ಯಾಟರಿ ಸ್ವಲ್ಪ ಚಾರ್ಜ್ ಆಗುತ್ತೆ. ಮತ್ತೆ ಅದೇ ರೀತಿ ಮೆಟ್ರೋಗಳಲ್ಲೂ ಕೂಡ ಬ್ರೇಕಿಂಗ್ ಸಮಯದಲ್ಲಿ ಎನರ್ಜಿ ವೇಸ್ಟ್ ಆಗದೆ ಮತ್ತೆ ಉಪಯೋಗಕ್ಕೆ ಬರುತ್ತೆ. ಇದೇ ರೀತಿ ಟ್ರೈನ್ ನಲ್ಲೂ ಕೂಡ ನಡೆಯುತ್ತೆ. ಆದ್ರೆ ಟ್ರೈನ್ ನಲ್ಲಿ ಇದು ಸ್ವಲ್ಪ ಹೆಚ್ಚು ಕಾಂಪ್ಲೆಕ್ಸ್ ಆಗಿರುತ್ತೆ. ಯಾಕೆಂದ್ರೆ ಹಲವು ಟ್ರೈನ್ಗಳು ಒಂದೇ ವಿದ್ಯುತ್ ಲೈನ್ ಅನ್ನ ಬಳಸ್ತವೆ. ಒಂದು ಟ್ರೈನ್ ಉಳಿಸಿದಂತ ವಿದ್ಯುತ್ ಅನ್ನ ಇನ್ನೊಂದು ಟ್ರೈನ್ ಬಳಸಬಹುದು. ಡೆನ್ಸ್ ನೆಟ್ವರ್ಕ್ ನಲ್ಲಿ ಈ ಒಂದು ಪ್ರೆಸಸ್ ಮೂಲಕ 90%ಗೂ ಹೆಚ್ಚು ಎನರ್ಜಿ ರಿಕವರ್ ಕೂಡ ಸಾಧ್ಯ ಆಗುತ್ತೆ. ಇನ್ನು ಇಂಡಿಯನ್ ಮೆಟ್ರೋಗಳಲ್ಲಿ ಸ್ಮಾರ್ಟ್ ಸಿಸಿಟಿವಿ ಕೂಡ ಬಳಸಲಾಗುತ್ತೆ. ನೀವು ಇಮ್ಯಾಜಿನ್ ಮಾಡಿ ನೋಡಿ, ನೀವು ಮೆಟ್ರೋ ಸ್ಟೇಷನ್ ಅಲ್ಲಿ ನಿಂತಿರ್ತೀರಾ, ಅಲ್ಲಿ ಒಂದು ಬೆಂಚ್ ಇರುತ್ತೆ. ಆ ಒಂದು ಬೆಂಚ್ ಮೇಲೆ ಒಂದು ಬ್ಯಾಗ್ ಕೂಡ ಇರುತ್ತೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಆಗ ಮೆಟ್ರೋ ಬರುತ್ತೆ ಮತ್ತೆ ತಕ್ಷಣ ಎಲ್ಲರೂ ಕೂಡ ಅದರೊಳಗೆ ಹೋಗ್ತಾರೆ. ಆದ್ರೆ ಆ ಬ್ಯಾಗ್ ಅಲ್ಲಿ ಹಾಗೇನೆ ಇರುತ್ತೆ, ಯಾರು ಅದನ್ನ ನೋಡೋದಿಲ್ಲ ಮತ್ತೆ ತೆಗೆದುಕೊಳ್ಳೋದು ಕೂಡ ಇಲ್ಲ. ಆದ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ಅಲ್ಲಿ ಪೊಲೀಸರು ಬರ್ತಾರೆ ಮತ್ತೆ ಮೆಟ್ರೋ ಅನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತೆ. ತಕ್ಷಣ ಸ್ಟೇಷನ್ ಅಲ್ಲಿ ಇರುವಂತಹ ಪ್ಯಾಸೆಂಜರ್ ಅನ್ನ ಟ್ರೈನ್ ಇಂದ ಇಳಿಸಿ ಆ ಬ್ಯಾಗ್ ಅನ್ನ ಪೊಲೀಸ್ ಪರಿಶೀಲನೆ ಮಾಡ್ತಾರೆ. ನಂತರ ಆ ಒಂದು ಬ್ಯಾಗ್ ಯಾರದು ಅಂತ ಪತ್ತೆ ಹಚ್ಚುತ್ತಾರೆ. ಇದೇ ರೀತಿಯ ಘಟನೆ 2025 ಮೇ ತಿಂಗಳಲ್ಲಿ ನಮ್ಮ ಬೈಯಪ್ಪನ ಹಳ್ಳಿಯ ಮೆಟ್ರೋ ಸ್ಟೇಷನ್ ಮತ್ತು MG ರೋಡ್ ಮೆಟ್ರೋ ಸ್ಟೇಷನ್ ಬಳಿ ಪೀಕ್ ಅವರ್ ಸಮಯದಲ್ಲಿ ನಡೆದಿತ್ತು. ಅಲ್ಲಿ ಯಾವುದೋ ಒಂದು ಅಪರಿಚಿತ ಬ್ಯಾಗ್ ಪತ್ತೆಯಾಗಿತ್ತು. AI CCTV ಕೇವಲ 15 ಸೆಕೆಂಡ್ನ ಒಳಗೆ ಅಲರ್ಟ್ ಅನ್ನ ಕಳುಹಿಸಿತ್ತು. ಸುಮಾರು 200 ಪ್ಯಾಸೆಂಜರ್ಗಳನ್ನ ಸುರಕ್ಷಿತವಾಗಿ ಕಳುಹಿಸಲಾಗಿತ್ತು. ಈ ಸ್ಮಾರ್ಟ್ CCTV ಒಳಗೆ AI ಪವರ್ಡ್ ಕ್ಯಾಮೆರಾ ಇರುತ್ತೆ. ಅವು ರಿಯಲ್ ಟೈಮ್ ನಲ್ಲಿ ವಿಡಿಯೋ ಫೀಡ್ಸ್ ಅನ್ನ ಅನಲೈಸ್ ಮಾಡ್ತಿರ್ತವೆ. ಅನ್ಅಟೆಂಡೆಡ್ ಬ್ಯಾಗ್ಸ್, ಅಪರಿಚಿತ ಬ್ಯಾಗ್ಗಳು, ಸಡನ್ ಕ್ರೌಡ್ ಮತ್ತೆ ಕ್ರೌಡ್ ನಲ್ಲಿ ನೂಕುನುಗ್ಗಲು ಆಗೋದು, ಜಗಳ ಆಗೋದು ಅಥವಾ ಯಾರಾದ್ರೂ ಬೀಳೋದು, ಇಂಥ ರಿಸ್ಕ್ ಗಳನ್ನ ಇದು ತಕ್ಷಣ ಪತ್ತೆ ಮಾಡುತ್ತೆ. ಕಂಪ್ಯೂಟರ್ ವಿಷನ್ ಮತ್ತು ಹೀಟ್ ಮ್ಯಾಪಿಂಗ್ ನ ಮೂಲಕ ಪ್ಯಾಸೆಂಜರ್ ನ ಕೌಂಟಿಂಗ್ ಕೂಡ ಮಾಡಲಾಗುತ್ತೆ. ಆ ಒಂದು ಡೇಟಾವನ್ನ ಟ್ರೈನ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆ ಶೇರ್ ಮಾಡಲಾಗುತ್ತೆ. ಇದರಿಂದ ಸ್ಟೇಷನ್ ಗಳ ನಡುವೆ ಯೂನಿಫೈಡ್ ಅಲರ್ಟ್ ಸಿಗುತ್ತೆ. ಒಂದೇ ಟಿಕೆಟ್ ಅನ್ನು ತಗೊಂಡು ಇಬ್ರು ಒಳಗಡೆ ಹೋಗೋದನ್ನ ಆ ಒಂದು ಸಿಸ್ಟಮ್ ಪತ್ತೆ ಹಚ್ಚುತ್ತೆ. ಕ್ಯಾಮೆರಾ ಎಲ್ಲವನ್ನೂ ಕೂಡ ಡಿಟೆಕ್ಟ್ ಮಾಡುತ್ತೆ. ತಪ್ಪನ್ನ ಮಾಡಿದ್ರೆ ದೊಡ್ಡ ಮಟ್ಟದ ಫೈನ್ ಅನ್ನ ವಿಧಿಸಲಾಗುತ್ತೆ. ಹೀಗಾಗಿ ರೂಲ್ಸ್ ಅನ್ನ ಫಾಲೋ ಮಾಡೋದು ಉತ್ತಮ. ಇನ್ನು ANPR ಅಂದ್ರೆ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ನ ಮೂಲಕ ಸ್ಟೇಷನ್ ಸುತ್ತಮುತ್ತ ಇರುವಂತ ಅನುಮಾನಾಸ್ಪದ ವಾಹನಗಳನ್ನು ಕೂಡ ಟ್ರ್ಯಾಕ್ ಮಾಡಲಾಗುತ್ತೆ. ಇದರಿಂದ ಕ್ಯಾಮೆರಾಗಳ ಫುಟೇಜ್ ಅನ್ನ ಸೆಂಟ್ರಲ್ AI ಸರ್ವರ್ ನಲ್ಲಿ ಪ್ರೊಸೆಸ್ ಮಾಡಲಾಗುತ್ತೆ. ಅಲ್ಲಿ ಮೋಷನ್ ಪ್ಯಾಟರ್ನ್ಸ್ ಮತ್ತು ಅನಾಮಲೀಸ್ ಅನ್ನ ಡಿಟೆಕ್ಟ್ ಮಾಡಲಾಗುತ್ತೆ. ಅಂದ್ರೆ ಯಾವ್ದಾದ್ರು ಅನ್ಯೂಶುವಲ್ ಆಕ್ಟಿವಿಟಿ ಕಂಡು ಬಂದ್ರೆ ಅದನ್ನ ಗುರುತಿಸಲಾಗುತ್ತೆ. ಲೈವ್ ವಿಡಿಯೋ ಕ್ಲಿಪ್ಸ್ ಮತ್ತು ಎಕ್ಸಾಕ್ಟ್ ಲೊಕೇಶನ್ ಜೊತೆಗೆ ಅಲರ್ಟ್ ಅನ್ನು ಕೂಡ ಸೆಕ್ಯೂರಿಟಿ ಟೀಮ್ಸ್, ಪೊಲೀಸ್ ಮತ್ತು ಕಂಟ್ರೋಲ್ ರೂಮ್ಸ್ಗೆ ಆಪ್ ನ ಮೂಲಕ ಕಳುಹಿಸಲಾಗುತ್ತೆ. ಇನ್ನು ನೀವು ಯಾವುದೇ ಮೆಟ್ರೋ ಸ್ಟೇಷನ್ಗೆ ಹೋದ್ರೂ ಕೂಡ ಸೆಕ್ಯೂರಿಟಿ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಸ್ಟೇಷನ್ ಒಳಗಡೆ ಎಂಟ್ರಿ ಆದ ಕೂಡಲೇ ಬಾಡಿ ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ನಂತರ ಸೆಕ್ಯೂರಿಟಿ ಚೆಕ್ ಮತ್ತು ಟಿಕೆಟ್ ವೆರಿಫಿಕೇಶನ್ ಕೂಡ ಇರುತ್ತೆ. ಟಿಕೆಟ್ ಇಲ್ಲದೆ ಎಂಟ್ರಿನ ಪಡೆಯೋದು ಅಸಾಧ್ಯ. ವೀಕ್ಷಕರೇ, ಒಂದ್ಸಾರಿ ಯೋಚಿಸಿ ನೋಡಿ, ದೊಡ್ಡ ಹಬ್ಬದ ಸಮಯದಲ್ಲಿ ಅಥವಾ ಆಫೀಸರ್ ಸಮಯದಲ್ಲಿ ಲಕ್ಷಾಂತರ ಜನ ಒಂದೇ ಸಮಯದಲ್ಲಿ ಟ್ರಾವೆಲ್ ಮಾಡ್ತಾರೆ. ಆದ್ರೂ ಕೂಡ ಸಿಸ್ಟಮ್ ಕ್ರಮವಾಗಿ ಮ್ಯಾನೇಜ್ ಮಾಡುತ್ತೆ. ಇಂಥ ಸಂದರ್ಭಗಳಲ್ಲಿ ತುಂಬಾ ಕ್ರೌಡ್ ಇದ್ರೆ ಮೆಟ್ರೋ ಸಿಸ್ಟಮ್ ಕೂಡ ತುಂಬಾ ಟೈಟ್ ಆಗಿನೇ ಮ್ಯಾನೇಜ್ ಮಾಡಬೇಕಾಗುತ್ತೆ. ಒಂದೇ ಎಂಟ್ರಿ ಪಾಯಿಂಟ್ ನ ಮೂಲಕ ಸಾವಿರಾರು ಜನ ಬರ್ತಾರೆ. ಈ ಒಂದು ಸಮಸ್ಯೆಯನ್ನ ಹ್ಯಾಂಡಲ್ ಮಾಡೋದಕ್ಕೆ ಈಗ ಕೆಲವು ಸಿಸ್ಟಮ್ ನಲ್ಲಿ ವಾಕ್ ಥ್ರೂ ಎಂಟ್ರಿ ತರದ ಮಾಡಲ್ ಕೂಡ ಬರ್ತಿವೆ. ಅಂದ್ರೆ ನೀವು ಗೇಟ್ ನಲ್ಲಿ ನಿಲ್ಲದೆ ನೇರವಾಗಿ ಎಂಟ್ರಿ ಆಗಬಹುದು. ಫೇಸ್ ರೆಕಗ್ನಿಷನ್ ಕೂಡ ಈಗ AFC ಅಂದ್ರೆ ಆಟೋಮ್ಯಾಟಿಕ್ ಫೇಸ್ ಕಲೆಕ್ಷನ್ ಸಿಸ್ಟಮ್ ನಲ್ಲಿ ಸೇರಿಸಲಾಗ್ತಿದೆ. ಎಂಟ್ರಿ ಪಾಯಿಂಟ್ ನಲ್ಲಿ ಇರುವಂತಹ ಕ್ಯಾಮೆರಾಗಳು ಪ್ರಯಾಣಿಕರ ಮುಖವನ್ನ ಸ್ಕ್ಯಾನ್ ಮಾಡ್ತವೆ. ಇನ್ನು ಟ್ರೈನ್ ನ ಚಾಲಕ ಡ್ರೈವ್ ಮಾಡಬೇಕಾದ್ರೆ ದಣಿದ್ರೆ ಅಥವಾ ಅನಾರೋಗ್ಯಕ್ಕೆ ಒಳಗಾದ್ರೆ ಅದನ್ನ ತಕ್ಷಣವೇ ಪತ್ತೆ ಹಚ್ಚೋದಕ್ಕೆ ಕೆಲವು ಸಿಸ್ಟಮ್ಗಳಲ್ಲಿ AI ಬೇಸ್ಡ್ ಕ್ಯಾಮೆರಾ ಮಾನಿಟರಿಂಗ್ ಅನ್ನ ಬಳಸಲಾಗ್ತಿದೆ. ಕೆಲ ಸೆಟಪ್ಗಳಲ್ಲಿ ಮುಖ ಮತ್ತು ಕಣ್ಣುಗಳ ಮೂವ್ಮೆಂಟ್ ನ ಮೂಲಕ ಡ್ರೈವರ್ ಅಲರ್ಟ್ನೆಸ್ ಚೆಕ್ ಅನ್ನ ಮಾಡ್ತಾರೆ. ಇನ್ನು ಭಾರತೀಯ ರೈಲ್ವೆಯಲ್ಲಿ ಸೇಫ್ಟಿ ಸಿಸ್ಟಮ್ ಅನ್ನ ಹೆಚ್ಚಿಸೋದಿಕ್ಕೆ 74,000ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನ ರೋಲ್ ಔಟ್ ಮಾಡಲಾಗ್ತಿದೆ. ವೀಕ್ಷಕರೇ, ಈ ರೀತಿ ಹೇಳ್ತಾ ಹೋದ್ರೆ ಇನ್ನೂ ಕೂಡ ಸಾಕಷ್ಟು ವಿಷಯಗಳು ನಮ್ಮ ಭಾರತೀಯ ರೈಲ್ವೆಯಲ್ಲಿ ಅಪ್ಡೇಟ್ ಆಗಿದ್ದಾವೆ. ಸಾಧ್ಯ ಆದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.